ಮಂಡೇ ವ್ಲಾಗ್. ಮನೆಗೆ ಕೆಲವೊಂದು ಗ್ರಾಸರಿ ಐಟಮ್ಸ್ ಎಲ್ಲ ಬೇಕಾಗಿತ್ತು, ತೊಗೊಂಡು ಬಂದಿದ್ದೆ. ಹಾಗೆ ಸೊಪ್ಪು ಮತ್ತು ಹೂನು ಕೂಡ ತರಿಸ್ಕೊಂಡಿದ್ದೆ ಮಾರ್ಕೆಟಿಂದ, ಅಲ್ಲಾದರೆ ಕಡಿಮೆ ಇರುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ಏನೇನು ಗ್ರಾಸರಿ ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ದೆ ಅದನ್ನೆಲ್ಲನೂ ಕೂಡ ನೀಟಾಗಿ ಫಿಲ್ ಮಾಡಿ ಎತ್ತಿಟ್ಬಿಟ್ಟು, ಇಲ್ಲಿ ನಾನು ಇಕ್ಷಿತ್ಗೆ ಹಾಲು ಮಾಡಿ ಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ಹಾಲು ಮಾಡಿ ಅವನಿಗೆ ಕುಡಿಸ್ಬಿಟ್ಟು, ಅದಾಗಿದ್ಮೇಲೆ ನಾನು ಸ್ವಲ್ಪ ಹೊತ್ತು ಕಾಫಿ ಕುಡಿತಾ ಕುಂತಿದ್ದೆ. ಹಾಗೆ ಸೊಪ್ಪೆಲ್ಲ ಇತ್ತಲ್ಲ ಅದನ್ನೆಲ್ಲನೂ ಬಿಡಿಸಿಟ್ಕೊಬಿಡೋಣ ಅಂದ್ಬಿಟ್ಟು ಬಿಡಿಸಿಟ್ಕೊಂಡು, ಇವತ್ತಿನ ಡಿನ್ನರ್ಗೆ ನಾನು ಹುಳಿ ಸಾಂಬಾರನ್ನ ಮಾಡೋಣ, ಅವರೆಕಾಳನ್ನ ಹುರಿದ್ಬಿಟ್ಟು ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಹುಳಿ ಸಾಂಬಾರನ್ನ ಮಾಡೋದಕ್ಕೆ ನಾನು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು, ಈರುಳ್ಳಿ, ಟೊಮೆಟೊ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಹುಣಸೆ ಹುಳಿನ ಹಾಕೊಂಡು, ಅದ್ರ ಜೊತೆಗೆ ಖಾರದ ಪುಡಿನ ಹಾಕೊಂಡು, ಸಾಂಬಾರ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕೊಂಡು, ಸಾಂಬಾರು ಸ್ವಲ್ಪ ಕುದಿ ಬಂದಮೇಲೆ ಬದನೆಕಾಯಿನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಅದ್ರ ಜೊತೆಗೆ ಅವರೆಕಾಳನ್ನು ಕೂಡ ಹಾಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ರುಚಿಯಾಗಿ ಸಾಂಬಾರು ರೆಡಿ ಆಗುತ್ತೆ. ಇದ್ರ ಜೊತೆಗೆ ಹಪ್ಪಳನೂ ಕೂಡ ಕರೆದಿದೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ಸಿಗ್ತೀನಿ.